ನಾನು ಸಮೀವುಲ್ಲಾ ಸರ್ಗೆ ಈಗಾಗಲೇ ಒಂದು ಪ್ರಶ್ನೆನ ಇಟ್ಟಂಗೆ ಸರ್, ಇಲ್ಲ ಒಂದೆರಡು ದ್ವಂದ್ವಗಳು, ಒಂದು ತನಿಖೆ ಒಂದು ವಿಚಾರಣೆ. ಸಾಮಾನ್ಯವಾಗಿ ನಮಗೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಇದು ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಅನ್ನೋದೆಲ್ಲ ಸಪ್ರೇಟ್ ಪದಗಳು ಅನ್ನೋ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ. ಬಟ್ ಕಾನೂನಿನ ಲೆಕ್ಕಾಚಾರದಲ್ಲಿ ಇನ್ವೆಸ್ಟಿಗೇಷನ್ ಇಸ್ ಸಪ್ರೇಟ್ ಅಥವಾ ಈ ಎನ್ಕ್ವೈರಿ ಇಸ್ ಸಪ್ರೇಟ್, ವಿಚಾರಣೆ ಬೇರೆ ತನಿಖೆ ಬೇರೆ ಅನ್ನುವ ಒಂದು ವಾದ ಈಗ ಮಂಡನೆ ಆಗ್ತಿದೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕೋರ್ಟ್ ಆದೇಶ ಮಾಡಿರೋದು ತನಿಖೆಗೆ ಅಂತ ಗೊತ್ತಿದ್ರು ಕೂಡ ಈ ವಿಚಾರಣೆ ಮತ್ತು ತನಿಖೆಯ ವ್ಯತ್ಯಾಸ ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ಎಷ್ಟು ಮ್ಯಾಟರ್ ಆಗುತ್ತೆ? ಅದು ಏನು ಅಂತಂದ್ರೆ, ಈಗ ಜುಡಿಷಿಯಲ್ ಎಂಕ್ವೈರಿನ ವಿಚಾರಣೆ ಅಂತ ಕರ್ಕತ್ತಾರೆ. ಅಲ್ಲಿ ಏನು ಅವೈಲಬಲ್ ಡಾಕ್ಯುಮೆಂಟ್ಗಳ ಮೇಲೆ ಅವರು ಪರಿಶೀಲನೆ ಮಾಡಿ ಅಲ್ಲಿ ಆ ಪಾರ್ಟಿ ಈ ಪಾರ್ಟಿ ಎಲ್ಲಾ ಪಾರ್ಟಿಯವರು ಅವರ ಪ್ರೊಸೀಡಿಂಗ್ಸ್ ಅಲ್ಲಿ ಪಾಲ್ಗೊಂಡು ದಾಖಲೆಗಳೆಲ್ಲ ಕೊಡ್ತಾರೆ, ಅದನ್ನ ವಿಚಾರಣೆ ಕರ್ಕತ್ತಾರೆ. ಲೋಕಾಯುಕ್ತ ಎಂಕ್ವೈರಿ, ಅದು ಲೋಕಾಯುಕ್ತ ಅವೈಲಬಲ್ ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದು ನಾವು ಕೊಟ್ಟಿದ್ದಲ್ಲ. ದೇ ಹ್ಯಾವ್ ಪವರ್ ಟು ಇನ್ವೆಸ್ಟಿಗೇಟ್. ಸಮನ್ ಮಾಡಬಹುದು, ಕರೆಸ್ಬಹುದು, ಎಲ್ಲದೂ ಪವರ್ ಇರುತ್ತೆ. ಅದು ಇಟ್ ಇಸ್ ಎ ಫಾರಮ್ ಆಫ್ ಇನ್ವೆಸ್ಟಿಗೇಷನ್. ಅದು ನೀವು ಈಗ ದೇಸಾಯಿ ಆಯೋಗ ಇದೆ, ಅದೇ ಮೂಡ ಬಗ್ಗೆ ದೇಸಾಯಿ ಆಯೋಗ ಇದೆ. ದೇಸಾಯಿ ಆಯೋಗ ಅವ್ರು ಸರ್ಕಾರದವ್ರು ದಾಖಲೆ ಕೊಡ್ತಾರೆ, ಯಾರಾದ್ರೂ ಅಬ್ಜೆಕ್ಷನ್ ಹಾಕೋರು ಅದಕ್ಕೆ ತಕರಾರು ಇರೋರು ಹೋಗಿ ಅಟೆಂಡ್ ಮಾಡ್ಕೋಬಹುದು, ಇಲ್ಲ ಪಬ್ಲಿಕ್ ಹೋಗ್ಬಿಟ್ಟು ನಮ್ಮ ಹತ್ರ ಈ ಡಾಕ್ಯುಮೆಂಟ್ ಇದೆ ಅಂತ ಅನ್ಬಹುದು, ಅಥವಾ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಹಿಯರಿಂಗ್ ನಡೆದ್ರೆ ಅದನ್ನ ಡಿಸ್ಪ್ಯೂಟ್ ಮಾಡ್ಬೋದು. ಅದನ್ನ ನಾವು ವಿಚಾರಣೆ ಅಂತ ಅಂದ್ಕೊಳ್ಳೋಣ. ಬಟ್ ಲೋಕಾಯುಕ್ತ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರು ಪೊಲೀಸ್ ಇರುತ್ತೆ, ಅಲ್ಲಿ ಪೊಲೀಸ್ ಟೀಮ್ ಫಾರ್ಮ್ ಮಾಡ್ಬೋದು. ಒಂದು ಪೊಲೀಸ್ ಟೀಮಿಗೆ ಅವರು ಇದನ್ ಮಾಡ್ಬೋದು, ಏನೋ ಎಂಕ್ವೈರಿನ ಮಾಡಬಹುದು, ಇವೆಲ್ಲ ಇರುತ್ತೆ. ಹಿಂಗಾಗಿ ಎಂಕ್ವೈರಿನೋ ಅಥವಾ ಮತ್ತೊಂದು ಏನೋ ಇನ್ವೆಸ್ಟಿಗೇಷನ್ ಅಲ್ಲ ಅಂತ ಅದನ್ನೇನಂತ ದೊಡ್ಡ ವಿಚಾರ ಮಾಡೋ ಅಗತ್ಯ. ನಾನು ಒಂದು 100-150 ವರ್ಷದ ಹಿಂದೆ ಹೋದ್ರೆ ಗೌಡ್ರೆ, ರಾಜರದೊಂದು ಕೋಟೆ ಇರ್ತಿತ್ತು. ಕೋಟೆ ಸುತ್ತ ಒಂದು ಏನೋ ತೋಡು ತರ ಮಾಡ್ತಿದ್ರು, ಅದ್ರಲ್ಲಿ ಮೊಸಳೆಗಳನ್ನು ಬಿಡ್ತಿದ್ರು. ಯಾಕಂದ್ರೆ ದಾಳಿಗೆ ಬರ್ತಿದ್ದಾರೆ ಅಂತ ಗೊತ್ತಿದ್ದಾಗೆ ಕೋಟೆ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಎದುರಾಳಿಗಳು ಅಲ್ಲಿಗೆ ಬಂದು ಒಂದೇ ನೀರು ಧುಮುಕಿ ಮೊಸಳೆ ಕೈಯಲ್ಲಿ ಸಾಯ್ಬೇಕು ಇಲ್ಲ ವಾಪಸ್ ಹೋಗ್ಬೇಕು ಅನ್ನುವ ಅದೇ ರೀತಿಯ ನಿರ್ಧಾರಗಳು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಮಗೆ ಕಾಣಿಸ್ತಾ ಇದೆ. CBI ವಿಚಾರದಲ್ಲಿ ಈ ಹಿಂದೆ ಇದ್ದ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನ ವಾಪಸ್ ಪಡೆದಿದೆ. ಅದು ಕೂಡ ಮುಖ್ಯಮಂತ್ರಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಾಪಸ್ ಪಡೆದಂಗೆ ಕಾಣ್ತಾ ಇದೆ. ಒಂದು ವೇಳೆ ನಾಳೆ CBI ಬಂದು ಈ ವಿಚಾರಕ್ಕೆ ಅನುಮತಿ ಕೇಳಿದ್ರೆ ರಾಜ್ಯ ಸರ್ಕಾರನೇ ಅನುಮತಿ ಕೊಡಬೇಕಾದಂಥ ಸ್ಥಿತಿ ಮತ್ತೆ ನಿರ್ಮಾಣ ಆಗಿದೆ. ನೋಡಿ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದಕ್ಕಿಂತ ನಾನು ನಿಮಗೆ 3 ಉದಾಹರಣೆ ಹೇಳ್ತೀನಿ. ನಂಬರ್ 1, ಸುಪ್ರೀಂ ಕೋರ್ಟ್ನ 4 ಜನ ಜಡ್ಜ್ಗಳು ರಸ್ತೆ ಮೇಲೆ ಬಂದು ಕೂತ್ಕೊಂಡು ಡೆಮಾಕ್ರಸಿ ಇನ್ ಡೇಂಜರ್ ಅಂದರು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಮೋದಿ ಸರ್ಕಾರ ಬಂದ ಮೇಲೆ. ಅದೇ ಒಬ್ಬರು ಸುಪ್ರೀಂ ಕೋರ್ಟ್ನ ಜಡ್ಜ್ ಮೇಲೆ ಯಾರ ಮೇಲೆ ಅಲಿಗೇಷನ್ ಬಂತು ಅವರು ಯಾವುದೋ ತೀರ್ಪನ್ನು ಕೊಟ್ಟ ಮೇಲೆ ಅವರ ರಾಜ್ಯಸಭಾ ಮೆಂಬರ್ ಮಾಡಿದ್ರು. ಆಯ್ತಾ, ಪೊಲಿಟಿಕಲ್ ಪರ್ಸನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಜಡ್ಜನ್ನ, ಚೀಫ್ ಜಸ್ಟಿಸ್ನ. ಎರಡನೇ ಪ್ರಕರಣ ಅಂದರೆ ಮಧ್ಯರಾತ್ರಿನಲ್ಲಿ CBI ಡೈರೆಕ್ಟರ್ನ ಎತ್ತಂಗಡಿ ಮಾಡಿದ್ರು. ಯಾಕಂದ್ರೆ ಅವರು ನಾಳೆ ರಫೇಲ್ ಹಗರಣಕ್ಕೆ ತನಿಖೆ ಮಾಡಲಿಕ್ಕೆ ಆದೇಶ ಕೊಡೋರು ಇದ್ರು. ಮಧ್ಯರಾತ್ರಿನಲ್ಲಿ ಎತ್ತಂಗಡಿ ಮಾಡಿದ್ರು 1 AM, ನಿಮ್ಮ ಜ್ಞಾಪಕ ಇರಲಿ. ನೆಕ್ಸ್ಟ್ 3ನೇ ಪ್ರಕರಣ ಬಂದರೆ ED ಕೇಸು. EDನಲ್ಲಿ ಇಲ್ಲಿವರೆಗೂ ಆಗಿರ್ತಕ್ಕಂಥ 565 ಪ್ರಕರಣಗಳು BJP-ಯೇತರ ಪೊಲಿಟಿಕಲ್ ಲೀಡರ್ಸ್ಗಳ ಮೇಲೆ ಆಗಿರ್ತಕ್ಕಂಥ ದಾಳಿಗಳಲ್ಲಿ 95% BJP-ಯೇತರ ನಾಯಕರ ಮೇಲೆ ದಾಳಿ ಆಗಿದೆ. 95% ಇತಿಹಾಸದಲ್ಲೇ ಇಲ್ಲ. ಇದು ಇತಿಹಾಸದಲ್ಲೇ ಇಲ್ಲ, ಕಳೆದ 10 ವರ್ಷದಲ್ಲಾಗಿರ್ತಕ್ಕಂಥದ್ದು. ಅದರೊಳಗೆ ಕೇವಲ 0.5% ಮಾತ್ರ ಕನ್ವಿಕ್ಷನ್. 0.5%. ಅದರಲ್ಲಿ ಏನು ಗೊತ್ತಾ, ದಾಳಿ ಹೆಂಗಾಗುತ್ತೆ ಗೊತ್ತಾ? ಈಗ ಮಹಾರಾಷ್ಟ್ರದಲ್ಲಿ NCP-ಲಿ 4 ಜನ MLA-ಗಳಿದ್ರು. NCP-ನಲ್ಲಿ 4 ಜನ MLA-ಗಳಿದ್ರು. ಅವ್ರನ್ನ ಏನು ಮಾಡಿದ್ರು, ಶರದ್ ಪವಾರ್ ಕುಟುಂಬದವರು, ಅಜಿತ್ ಪವಾರ್ ಅಂತ, ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಚಿತ್ರಹಿಂಸೆ 4 ಜನಕ್ಕೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ಅವ್ರು BJP ಸೇರ್ಕೊಂಡ್ಬಿಟ್ರು. BJP ಸೇರ್ಕೊಂಡಿದ ತಕ್ಷಣ ಅವ್ರ ಮೇಲೆ ಕೇಸ್ಗಳು ಸ್ಟಾಪ್. ಅವ್ರನ್ನ ಮಂತ್ರಿ ಮಾಡಿಬಿಟ್ರು. BJP ಮಹಾರಾಷ್ಟ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಮಾಡಿಬಿಟ್ಟು ಅವ್ರನ್ನ ಮೇಲೆ ಎಲಿವೇಷನ್ ಮಾಡಿಬಿಟ್ರು. ಕರ್ನಾಟಕಕ್ಕೆ ಬಂದರೆ ಮುನ್ರತ್ನ, ಅವ್ನಿಗೆ ವೋಟರ್ ID ಪ್ರಕರಣ ಅಂತ ಹೇಳಿ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ರು BJP-ಯವರು. ಅವ್ರನ್ನ BJP-ಗೆ ಸೇರಿಸ್ಕೊಂಡ್ಬಿಟ್ಟು ಮಂತ್ರಿ ಮಾಡಿ ಪ್ರಮೋಷನ್ನು. ಅಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ದಾಳಿ ಮಾಡ್ತು IT ED. ದಾಳಿ ಮಾಡಿದ ತಕ್ಷಣ ಪ್ರಧಾನಮಂತ್ರಿಗಳು ಪಂಜಾಬಲ್ಲಿ ಮಾತಾಡಿದ್ರು ರಮೇಶ್ ಜಾರಕಿಹೊಳಿ ಬಗ್ಗೆ ಚುನಾವಣೆಯಲ್ಲಿ. ಅವ್ರನ್ನ BJP-ಗೆ ಸೇರ್ಕೊಂಡು ಮಂತ್ರಿ ಮಾಡಿ ಪ್ರಮೋಷನ್ ಕೊಟ್ಬಿಟ್ರು. ಅಂದ್ರೆ BJP-ದು ವ್ಯವಸ್ಥಿತವಾಗಿ ಈ ತರ ಕೇಂದ್ರ ಸರ್ಕಾರ ದುರುಪಯೋಗ ಆಗ್ತಾ ಇದೆ. ಈಗ ಇದಕ್ಕೆ ಇಡೀ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಉಳಿಬೇಕು, ಈ ಸಂವಿಧಾನ ಉಳಿಬೇಕು, ವ್ಯವಸ್ಥೆ ಉಳಿಬೇಕು ಅಂದ್ರೆ ಈ BJP ಕೇಂದ್ರ ಸರ್ಕಾರ ತೊಲಗಬೇಕು. ಅಲ್ಲಿವರೆಗೂ ಖಂಡಿತವಾಗಿ ನೀವು ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಯಾವ ತ್ಯಾಗ ಮಾಡಿ ಆದರೂ ಕೂಡ ಈ ವ್ಯವಸ್ಥೆಯನ್ನು ನಾವು ಕಟ್ಟಿದೀವಲ್ಲ 75 ವರ್ಷದಲ್ಲಿ, ಇದನ್ನು ಉಳಿಸ್ಕೋಬೇಕಾಗಿದೆ. ಈ ಕೊನೆ ಬಾರಿ ಇರ್ಬೋದು, 1 ವರ್ಷ ಇರ್ಬೋದು, ಮೋದಿ ಕಿತ್ತು ಬಿಸಾಕ್ತಾರೆ RSS ಅವ್ರನ್ನ. ಅಲ್ಲಿವರೆಗಾದ್ರೂ
ಈ ದೇಶನ ಉಳಿಸ್ಕೊಳ್ಬೇಕಾದ ಹೊಣೆಗಾರಿಕೆ ನಮಗಿದೆ. ಈ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ, ಒಕ್ಕೂಟದ ವ್ಯವಸ್ಥೆ, ತೆರಿಗೆಯಲ್ಲಿ ಆಗ್ತಾ ಇರ್ತಕ್ಕಂಥ ತಾರತಮ್ಯ, ದೆಹಲಿನಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದು, ಸುಪ್ರೀಂ ಕೋರ್ಟ್ಗೆ ಹೋಗೋರು ಬರ ಪರಿಹಾರಕ್ಕೆ. ಈ ಹೋರಾಟ ಇದೆಯಲ್ಲ, ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಈ 5 ಗ್ಯಾರಂಟಿ ಯೋಜನೆಗಳಿಂದ ಮೋದಿ ಮಂಡಿ ಊರ್ಬೇಕಾಗಿ ಬಂತು. ಅವರು ಕೂಡ ಮೋದಿ ಕಿ ಗ್ಯಾರಂಟಿ ಉಪಯೋಗಿಸ್ಕೋಬೇಕಾಗಿ ಬಂತು. ಆಮೇಲೆ ಚುನಾವಣೆ ಸೋತ್ರ ಅವರು, ನಾನು ಅಬ್ಕಿ ಬಾರ್ 400 ಅಂತಿದ್ರಲ್ಲ, 400 ಪಾರ್ ಇದ್ರಲ್ಲ, 240 ಬಂದು ನಿಂತ್ಕೊಂಡ್ರು ಮೋದಿ ಅವರು. ಮೋದಿ ಮಂಡಿ ಊರಿದ ಮೇಲೆ ಕೇಳಿ ಸಿದ್ದರಾಮಯ್ಯನವರ ಕರ್ನಾಟಕದ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ದೇಶದಾದ್ಯಂತ ಸೌಂಡ್ ಮಾಡಿದಾಗ ವಿ ವರ್ ಪ್ರೌಡ್, ನಮ್ಮ ರಾಜ್ಯದ ಮಾಡೆಲ್ ಅಂತ. ಆದ್ರೆ ಇವತ್ತು ಅದೇ ಕರ್ನಾಟಕದ ಭಾರತ್ ಜೋಡೋ ಅಂತ ಇಡೀ ದೇಶ ಓಡಾಡಿದ್ರು, 99 ದೇಶ ಪೂರ್ತಿ ಓಡಾಡಿದ್ರು, 100 ಕೂಡ ರೀಚ್ ಆಗ್ಲಿಲ್ಲ ಇವ್ರ ಯೋಗ್ಯತೆಗೆ. ವೈಟ್ ವಾಶ್ ಆಗಿರೋಂತ ಪಕ್ಷ ಇದು ದೇಶದಲ್ಲಿ. ನಾನು ನಿಮಗೆ ಆಯ್ತಾ? 5 ನಿಮಿಷ ಮೋದಿ ಮಂಡಿ ಊರ್ಬೇಕಾಗಿ ಬಂತು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ. ಇಡೀ ದೇಶದಲ್ಲಿ ಮೋದಿ ಅಥವಾ ಬಿಜೆಪಿ ಮಣ್ಣು ಮುಕ್ತು. ಹಾಗಾಗಿ ಏನಂದ್ರೆ ಮೋದಿ ಆದಿಯಾಗಿ, ನಾಗಪುರ ಆದಿಯಾಗಿ ಬಿಜೆಪಿಯ ಷಡ್ಯಂತ್ರ ಇದೆಯಲ್ಲ, ಸಿದ್ದರಾಮಯ್ಯನವರ ಬಗ್ಗು ಬಡಿಬೇಕಂತ, ಅದಕ್ಕಾಗಿ ಈ ಷಡ್ಯಂತ್ರವನ್ನ, ಈ ಸಂಚನ್ನ ಮಾಡಿದ್ದಾರೆ. ಬಿಜೆಪಿನಲ್ಲಿ ಕಪಟ ತಂತ್ರಗಾರಿಕೆಯ ವಿಭಾಗ ಇದೆ, ಅದ್ರ ಮುಖಾಂತರ ಈ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕನ್ನಡಿಗರು ಕೇಳಿ, ವಾಟ್ ಎವರ್ ದ ಮೇನ್ ಅಜೆಂಡಾ ಇಸ್, ಬಟ್ ಹಿಡನ್ ಅಜೆಂಡಾ ಇಸ್ ಟು ಸೇವ್ ಸಿಎಂ ಅಲ್ವಾ? ಇವತ್ತಿನ ನಿರ್ಧಾರ ಸೇವ್ ಡೆಮಾಕ್ರಸಿ, ಸೇವ್ ಕಾನ್ಸ್ಟಿಟ್ಯೂಷನ್, ಸೇವ್ ಡೆಮಾಕ್ರಸಿ, ಸೇವ್ ಕಾನ್ಸ್ಟಿಟ್ಯೂಷನ್. ಕೇಳಿ ಸಿದ್ದರಾಮಯ್ಯನವರು, ಕೇಳಿ ಈ ದಶಕದ ಸಿದ್ದರಾಮಯ್ಯನವರು, ಈ ದಶಕದ ಬಿಜೆಪಿ ಮತ್ತೆ ಮನುವಾದಿಗಳು, ಕೋಮುವಾದಿಗಳು ಈ ದೇಶದಲ್ಲಿ ಏನು ಅಲ್ಲೋಲ ಕಲ ಸೃಷ್ಟಿ ಮಾಡಿದ್ದಾರೆ, ವ್ಯವಸ್ಥೆಯನ್ನು ಬಗ್ಗು ಬಡಿದ್ದಾರೆ, ಅದನ್ನ ಕಾಪಾಡಲಿಕ್ಕೆ ನಿಂತಿರ್ತಕ್ಕಂತಹ ಕೊನೆಯ ಅತ್ಯಂತ ಬಲಿಷ್ಠಶಾಲಿ ನಾಯಕ, ಬಲಿಷ್ಠಶಾಲಿ ನಾಯಕ. ಇವರನ್ನ ನೀವು ಬೆಂಡು ಮಾಡ್ಲಿಕ್ಕೆ, ಸಿದ್ದರಾಮಯ್ಯನವರನ್ನ ಬೆಂಡು ಮಾಡ್ಲಿಕ್ಕೆ, ನಾಗಪುರ ಆಗ್ಲಿ, ಸಂಚುಕೋರ ಬಿಜೆಪಿಗರಾಗ್ಲಿ ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿ ಮೋರ್ಚಾ, ಸಿಬಿಐ ಇಸ್ ನಾಟ್ ಬಟ್ ಅಲ್ಲ, ಬಿಜೆಪಿ ಮೋರ್ಚಾ ಅಲ್ಲ, ಬಿಜೆಪಿ ಮೋರ್ಚಾ, ಬಿಜೆಪಿ ಮೋರ್ಚಾ. ಒಂದು ವೇಳೆ ಇದೇ ನಿರ್ಧಾರವನ್ನು ನೀವು ನಾಗೇಂದ್ರ ಅವರ ಮೇಲೆ ಐಟಿ ರೈಡ್ ಆದಾಗ ಈ ನಿರ್ಧಾರ ತಗೊಂಡಿದ್ರೆ ದರ್ ವಾಸ್ ಅನ್ ವೈಟೇಜ್, ಇದಕ್ಕೊಂದು ವೈಟೇಜ್ ಇತ್ತು. ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ಸಿಬಿಐ ಇನ್ ಬರ್ತಾರೆ ಅನ್ನೋ ಟೈಮ್ ಅಲ್ಲಿ ತಗೊಂಡಿರೋದ್ರಿಂದ ವಾಟ್ ಎವರ್ ದ ಅಜೆಂಡಾ ಇಸ್ ಲೈಕ್ ದಟ್ ಅಂತ ಯಾವುದೇ ಆಗ್ಲಿ, ಆದ್ರೆ ಬಿಜೆಪಿಯ ಸಂಚಿದೆಯಲ್ಲ, ಬಿಜೆಪಿ ಕಪಟತನ ಇದೆಯಲ್ಲ, ಅದನ್ನ ನಾವು ಎಕ್ಸ್ಪೋಸ್ ಮಾಡ್ಲೇಬೇಕು. ನಾವು ಬಿಜೆಪಿ ಮೋರ್ಚಾಗಳಿದಾವಲ್ಲ, ಸಿಬಿಐ ಮೋರ್ಚಾ, ಇಡಿ ಮೋರ್ಚಾ, ಐಟಿ ಮೋರ್ಚಾ, ಫ್ರೀ ರೈಡ್ ಮಾಡ್ಲಿಕ್ಕೆ ಬಿಡಕ್ಕಾಗಲ್ಲ. ಅವ್ರ ಟೈಮ್ ಕೊಡ್ಲೇಬೇಕು. ಅಶ್ವಿನಿ ಅವರೇ, ನಿಮ್ಮ ಪರಿಸ್ಥಿತಿ ಯಾವ ರೀತಿ ಡೋಲಾಯಮಾನ ಆಗಿದೆ ಅಂತಂದ್ರೆ, ಅವರು ಇವತ್ತಿನ ದಿನಕ್ಕೆ ಅವರು ಮುಖ್ಯಮಂತ್ರಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಿರ್ಧಾರ ಕೈಗೊಂಡಿದ್ರು ಕೂಡ ನೀವು ಈ ಹಿಂದಿನ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ನಾವು ಅದಕ್ಕಲ್ಲ ಇದಕ್ಕೆ ಅಂತ ತೋರಿಸ್ಕೊಳ್ಳೋದಕ್ಕೆ ಯು ಹ್ಯಾವ್ ಗಿವನ್ ದೆಮ್ ಆಪರ್ಚುನಿಟೀಸ್. ಅದೇ ರೀತಿ ನೀವು ಡೋಲಾಯಮಾನ ಪರಿಸ್ಥಿತಿ ತಗ್ಲಾಕೊಂಡ್ಬಿಟ್ಟಿದ್ದೀರಿ. ನಾವ್ ಯಾವ್ದು ಡೋಲಾಯಮಾನ ಪರಿಸ್ಥಿತಿ ಇಲ್ಲ. ಅಂಡ್ ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್, ಬಿಜೆಪಿ ಇದು ಮನ್ ಕಿ ಬಾತ್ ಅಂದ್ರಲ್ಲ, ಬಿಜೆಪಿ ನಾಟ್ ಜಸ್ಟ್ ಮನ್ ಕಿ ಬಾತ್, ಬಿಜೆಪಿ ಈ ದೇಶದ ಜನ ಕಿ ಬಾತ್. ಆಯ್ತಾ? ಜನ ಕಿ ಬಾತ್, ಅದನ್ನ ತಿಳ್ಕೋಬೇಕು. ಆಯ್ತಾ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಉಸಿರಾಡ್ತಾ ಇದೆ, ಒಂದು ಆಕ್ಸಿಜನ್ ಇದೆ, ಒಂದು ATM ಇದೆ. ಅದಕ್ಕೆ ಹೈಕಮಾಂಡ್ಗೆ ಅಂದ್ರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ. ಅದನ್ನ ಸಿದ್ದರಾಮಯ್ಯನವ್ರು ಇಳಿಸ್ಬಿಟ್ರೆ ಈಗಾಗ್ಲೇ ಬಣಗಳಾಗ್ ಕೂತಿದೆ, ನಾನ್ ಸಿಎಂ ಅಂತ. ಯಾರು ಸರಿಯಾಗಿ ಸಿಎಂ ಆಗಕ್ಕಾಗಲ್ಲ, ಇದು ಗವರ್ಮೆಂಟ್ ಕೊಲಾಪ್ಸ್ ಆಗುತ್ತೆ. ಆ ಭಯದಿಂದ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಕ್ಕೆ ಹಿಂಜರಿತಾ ಇರೋದು. ದಿಸ್ ಇಸ್ ದ ಆಕ್ಚುಯಲ್ ಫ್ಯಾಕ್ಟ್. ಆಯ್ತಾ? ಮತ್ತೆ ನಾನು ಇನ್ನೊಂದು ಹೇಳ್ತೀನಿ, ಇಡಿ ಬಗ್ಗೆ ಮಾತಾಡ್ತಾರಲ್ಲ ಇವರು, ಇಡಿ ಸಂಸ್ಥೆ ಇರೋದು ಏನು ಅಂತ ನಟರಾಜ್ ಗೌಡ್ರು ಫಸ್ಟ್ ತಿಳ್ಕೋಬೇಕು. ಫೈನಾನ್ಷಿಯಲ್ ಫ್ರಾಡ್ಸ್ ಮಾಡಿರೋ ಅಂತವ್ರ ಮೇಲೆ ಇಡಿದಾಗೋದು. ಆಯ್ತಾ? ಈ ದೇಶದಲ್ಲಿ ಹೆಚ್ಚು ಕಾಲ ಅಧಿಕಾರ ನಡೆಸಿರೋ ಯಾರು, ಯಾವ ಪಕ್ಷಗಳು, ಹಾಗಾಗಿ ಮೋಸ್ಟ್ ಆಫ್ ಇಟ್ ಇಡೀ ಇಡಿನಲ್ಲಿ ನೀವು ಪ್ರಕರಣಗಳು ತಗೊಂಡ್ರೆ ಹಾರ್ಡ್ಲಿ 2% ಕಮ್ಸ್ ಅಂಡರ್ ಪೊಲಿಟಿಕಲ್ ಲೀಡರ್ಸ್, ರೆಸ್ಟ್ ಆಲ್ ಫೈನಾನ್ಷಿಯಲ್ ಫ್ರಾಡ್ಸ್. ಆ 2% ಅಲ್ಲಿ ಅಧಿಕಾರ ನಡೆಸಿ ನ್ಯಾಷನಲ್ ಹೆರಾಲ್ಡ್ ಅಲ್ಲ, ಹೆಲಿಕಾಪ್ಟರ್ ಹಗರಣದಿಂದ ಹಿಡ್ಕೊಂಡು ಜೀಪ್ ಸ್ಕ್ಯಾಮ್ ಇಂದ ಹಿಡ್ಕೊಂಡು ಅದಾನಿ ಅಂಬಾನಿ ಗುಲಾಮಗಿರಿ ಮಾಡ್ತಾರೆ ಪ್ರಧಾನಮಂತ್ರಿ ಕೊಟ್ಟಿರೋ ದೇಶಕ್ಕೆ, ಅದಾನಿ ಅಂಬಾನಿ ಗುಲಾಮಗಿರಿ ಮಾಡ್ತಾರೆ ಪ್ರಧಾನಮಂತ್ರಿ ಕೊಟ್ಟಿರೋ ದೇಶಕ್ಕೆ, ರಫೇಲ್ ಹಗರಣ ಮಾಡಿದ್ರು
ಎಲೆಕ್ಟ್ರಾಲ್ let us ಹಗರಣ speak. ಮಾಡಿದ್ರು, Let me ಎಲೆಕ್ಟ್ರಾಲ್ speak. ಬಾಂಡ್ ಹಗರಣ ಮಾಡಿದ್ರು, ನಟರಾಜ್ ಗೌಡ್ರೆ, ಒಂದ್ ನಿಮಿಷ. ರಫೇಲ್ ಹಗರಣ ಮಾಡಿ, ನೋಡಿ ಎಲೆಕ್ಟ್ರಾಲ್ ಬಾಂಡ್ ಪ್ರತ್ಯೂಷ್, ಹಗರಣ ಮಾಡಿದ್ರು. ಕಾಂಗ್ರೆಸ್ ಅದಾನಿ ಆಗ್ಲಿ, ಜೀತ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿ. ಆಗ್ಲಿ, ಈ ತರ ದುಷ್ಟ ನ್ಯಾಯಾಲಯಕ್ಕೆ ಗೌಡ್ರೆ, ಬೆಲೆ ಕೊಡಲ್ಲ, ಇಲ್ಲ. ನ್ಯಾಯಕ್ಕೆ ಬೆಲೆ ಕೊಡಲ್ಲ, ನ್ಯಾಯಾಲಯದ ಇದಕ್ಕೆ ಬೆಲೆ ಅವ್ರು ಕೊಡಲ್ಲ. ಜಡ್ಜ್ಗಳು ರಸ್ತೆ ಮೇಲೆ ಆಯ್ತಾ? ಬಂದಿದ್ದು ನಮ್ಮ ಕಾಲದಲ್ಲ, ಜಡ್ಜ್ಗಳ ನಿಮ್ಮ ಕಾಲದಲ್ಲ. ಮಾತಿಗೆ ಜಡ್ಜ್ಮೆಂಟ್ಗೆ ಬೆಲೆ ಇಲ್ಲ. ಇವತ್ತು ಜಡ್ಜ್ಗಳು ಜಮೀರ್ ರಸ್ತೆ ಮೇಲೆ ಕುತ್ಕೊಂಡ್ಬಿಟ್ರು, ಡೆಮಾಕ್ರಸಿ ಇಲ್ಲ, ಡೇಂಜರ್ ಅಂತ. ಮಾತಾಡು, ಮಾತಾಡು. ಜಮೀರ್ ಅಹಮದ್ ಹೇಳ್ತಾರೆ ಜಡ್ಜ್ಮೆಂಟ್ ಕೊಟ್ಟಿರೋಂಥದ್ದು ಪೊಲಿಟಿಕಲ್ ನೀವು ಅಡ್ಜಸ್ಟ್ಮೆಂಟ್ ಅಂತ. ಸಂಚಿದೆ, BJP ಆಯ್ತಾ? ಸಂಚಿದೆ. ಯಾವ ರೀತಿ ಆ ಸಂಚು ಜುಡಿಷಿಯರಿ expose ಬಗ್ಗೆ ಆಗುತ್ತೆ. ಮಾತಾಡ್ತಾರೆ. ಆ BJP Shame on ಸಂಚು him. expose ಆಗುತ್ತೆ. Shame on ಹೈಕೋರ್ಟ್ ಜಮೀರ್ ಅಹಮದ್. ಜಡ್ಜ್ಮೆಂಟ್ ಅಲ್ಲೂ ಇದೆ ಅಂತ I ಹೇಳ್ತಿರೋದು. condemn his statement. ಅಲ್ಲ, ಕೇಸ್ಗಳಿದಾವಲ್ಲ. ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ ಇವತ್ತು I ನಮ್ಮ condemn ಪಕ್ಷದ his ಸಚಿವರು statement. ಹೇಳ್ತಾರೆ. ಒಬ್ಬ ಶಾಸಕ ಆಗಿ ಮಾತಾಡೋ ಮಾತೇನ್ರಿ ಅದು? Yes, yes, welcome back. ಕಾಂಗ್ರೆಸ್ Welcome back. ನಾಯಕ.